ಕನ್ನಡ ಚಿತ್ರರಂಗಕ್ಕೆ ಯಾಕೋ ಈ ಸೋಷಿಯಲ್ ಮೀಡಿಯಾಗಳು ಶತ್ರುಗಳಂತೆ ವರ್ತಿಸ್ತಾ ಇದ್ದಾರೆ. ನಟ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಸುದೀಪ್ಗೆ ಕೆಟ್ಟ ಕಮೆಂಟ್ಸ್ ಹಾಕಿ ಈ ಟ್ರೋಲಿಗರು ಕಾಟವನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಸುದೀಪ್ ಕೂಡ ರಿಯಾಕ್ಟ್ ಮಾಡಿದರು. ಇದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಅಂತೆಲ್ಲ ಹೇಳಿದರು. ಈಗ ಖುದ್ದು ಸಾನ್ವಿ ಅವರೇ ಇವರಿಗೆ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಾಡಿ ಶೇಮಿಂಗ್ ಮಾಡಿದ್ರಲ್ಲ, ಅವರು ಮುಟ್ಟಿ ನೋಡಿಕೊಳ್ಳೋ ಹಾಗೆ ಸಾನ್ವಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದರೆ ಅಶ್ಲೀಲವಾಗಿ ಟ್ರೋಲ್ ಮಾಡ್ತಾ ಇದ್ದವರಿಗೆ ಸಾನ್ವಿ ಕೊಟ್ಟಂತಹ ತಿರುಗೇಟು ಏನು? ಸಾನ್ವಿ ಕೆರಳಿ ಕೆಂಡವಾಗಿದ್ದು ಯಾಕೆ? ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ನನ್ನ ದೇಹ ಚರ್ಚೆಯ ವಿಷಯವಲ್ಲ, ಕಮೆಂಟ್ ಕ್ರಿಮಿಗಳಿಗೆ ಸಾನ್ವಿ ಸುದೀಪ್ ಕೌಂಟರ್. ಟ್ರೋಲ್, ಬಾಡಿ ಶೇಮಿಂಗ್ ಮಾಡೋರಿಗೆ ಚಾಟಿ. ಸ್ಯಾಂಡಲ್ವುಡ್ಗೆ ಸೋಷಿಯಲ್ ಮೀಡಿಯಾ ಬರಬರುತ್ತಾ ಮಾರಕ ಆಗ್ತಾ ಇದೆ. ಅದರಲ್ಲೂ ಕೆಟ್ಟ ಕೊಳಕು ಕಮೆಂಟ್ ಮಾಡುವಂಥ ಕಮೆಂಟ್ ಕ್ರಿಮಿಗಳು ಹೆಚ್ಚಾಗಿದ್ದಾರೆ. ಈವರೆಗೂ ನಟರ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ದ, ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದ ಮಖೇಡಿಗಳು ಇದೀಗ ಅವರ ಕುಟುಂಬದ ಬೆನ್ನು ಬಿದ್ದಿದ್ದಾರೆ. ಈವರೆಗೂ ಸುದೀಪ್ ಟಾರ್ಗೆಟ್ ಮಾಡಿದ್ದ ಮಖೇಡಿಗಳು ಇದೀಗ ಸುದೀಪ್ ಅವರ ಪುತ್ರಿ ಸಾನ್ವಿ ಅವರನ್ನು ಟ್ರೋಲ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಇತ್ತೀಚೆಗೆ ಮಾರಕ ಆಗ್ತಾ ಇದೆ. ಕೆಟ್ಟ ಕಮೆಂಟ್ ಮತ್ತು ಕೊಳಕು ಪದಗಳನ್ನು ಬಳಸಿ ಕಮೆಂಟ್ ಮಾಡುವ ಕ್ರಿಮಿಗಳೀಗ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈವರೆಗೂ ಅಂದರೆ ನಟರನ್ನು ಟಾರ್ಗೆಟ್ ಮಾಡಿ ಕೆಟ್ಟದಾಗಿ ಪದಗಳನ್ನು ಬಳಸೋದು, ಕೆಟ್ಟದಾಗಿ ಟ್ರೋಲ್ ಮಾಡೋದು, ಅಶ್ಲೀಲ ಪದಗಳನ್ನು ಬಳಸಿ ಅವರನ್ನು ಕಮೆಂಟ್ ಮಾಡ್ತಕ್ಕಂಥ ಮುಖೇಡಿಗಳು ಈಗ ಅವರ ಕುಟುಂಬಸ್ಥರ ಬೆನ್ನನ್ನು ಬಿದ್ದಿರ್ತಕ್ಕಂಥದ್ದು. ಇದೀಗ ಇಲ್ಲಿವರೆಗೂ ಕೂಡ ಸುದೀಪ್ ಅವರನ್ನು ಟಾರ್ಗೆಟ್ ಮಾಡಿದಂತಹ ಮುಖೇಡಿಗಳು ಈಗ ಸುದೀಪ್ ಅವರ ಪುತ್ರಿ ಸಾನ್ವಿ ಅವರನ್ನು ಕೆಟ್ಟದಾಗಿ ಟ್ರೋಲನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ಈಗ ಸುದೀಪ್ ಅವರ ಪುತ್ರಿ ಸಾನ್ವಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಖಡಕ್ ಆದಂಥ ಒಂದು ತಿರುಗೇಟನ್ನು ನೀಡಿರ್ತಕ್ಕಂಥದ್ದು. ಬಾಡಿ ಶೇಮಿಂಗ್ ಮಾಡಿದವರನ್ನ ಸಖತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನನ್ನ ದೇಹ ಚರ್ಚೆಯ ವಿಷಯವಲ್ಲ, ನಿಮ್ಮ ಅಭಿಪ್ರಾಯ ಬೇಕಾದರೆ ಖಂಡಿತ ಕೇಳುತ್ತೇನೆ ಅಂತ ಖಡಕ್ ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ. ಇಂತಹ ನಾನ್ಸೆನ್ಸ್ ವಿಷಯಗಳನ್ನು ಬಿಟ್ಟಾಕಿ ಕೆಲಸ ಮಾಡುತ್ತೇನೆ ಅಂತಲೂ ಬರೆದುಕೊಂಡಿದ್ದಾರೆ. ಸಾನ್ವಿ ಅವರ ಪ್ರಬುದ್ಧತೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸಾನ್ವಿ ಅವರನ್ನು ಕೆಟ್ಟದಾಗಿ ಟ್ರೋಲ್ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹಲವರು ಸುದೀಪ್ಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕೆಟ್ಟ ಕಮೆಂಟ್ ವಿರುದ್ಧ ಕೆಂಡಾಮಂಡಲವಾಗಿದ್ದ ಕಿಚ್ಚ ಇನ್ನು ಮಾರ್ಕ್ ಸಿನಿಮಾದ ಸುದ್ದಿಗೋಷ್ಠಿ ವೇಳೆ ಕಿಚ್ಚ ಸುದೀಪ್ ಹೆಮ್ಮೆಯ ಮಾತುಗಳನ್ನು ಆಡಿದರು. ಕಿತ್ತೋದ ಮೆಸೇಜ್ ಬಗ್ಗೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ. ನನ್ನ ಮಗಳು ನನಗಿಂತ 10 ಪಟ್ಟು ಇಂಥ ದುಷ್ಟ ಶಕ್ತಿಗಳನ್ನು ಎದುರಿಸ್ತಾಳೆ, ನನಗಿಂತ 10 ಪಟ್ಟು ಬೆಳಿತಾಳೆ. ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಅವಳನ್ನು ಇಂಡಸ್ಟ್ರಿಯಲ್ಲಿ ಸ್ವಾಗತಿಸಿದ ರೀತಿಗೆ ಧನ್ಯವಾದ ಅಂತ ಹೇಳಿದರು. ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳಿತಾಳೆ, ಅಷ್ಟಷ್ಟು ದೊಡ್ಡವಳಾಗ್ತಾಳೆ. ಒಂದಂತೂ ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ, ಆ ಹಾಡನ್ನು ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಮಾರ್ಕ್ ಸಿನಿಮಾದ ಮೂಲಕ ಅಧಿಕೃತವಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ. ಮಾರ್ಕ್ ಸಿನಿಮಾದ ಮಸ್ತ್ ಮಲೈಕಾ ಗೀತೆಯನ್ನು ಹಾಡಿದ್ದಾರೆ. ಆ ಹಾಡು ಕೂಡ ಹಿಟ್ ಆಗಿದೆ. ಈ ಗೆಲುವನ್ನು ಕೆಲವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಸುದೀಪ್ ಮತ್ತು ಅವರ ಮಗಳನ್ನು ಟಾರ್ಗೆಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಡಿ ಶೇಮಿಂಗ್ ಹಾಗೂ ಕೆಟ್ಟ ಕಮೆಂಟ್ ಮಾಡಿದ ಮಖೇಡಿಗಳ ವಿರುದ್ಧ ಕಾನೂನು ಸಮರಕ್ಕೂ ಮುಂದಾಗುವ ಲಕ್ಷಣಗಳು ಕಾಣ್ತಿವೆ. ಧನು ಯಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.